ಶ್ರೀಹರಿ, ವೆಂಕಟನಾಥ ಸಂಸಾರದಲ್ಲಿ ಮುಳುಗಿ ಹೋಗಿದ್ದಾನೆ. ಅದರಿಂದ ಆಚೆ ಬರುವಂತ ಯಾವ ಲಕ್ಷಣಗಳೂ ಕಾಣಿಸ್ತಿಲ್ಲ. ಹೀಗೆ ಆದ್ರೆ ಮುಂದೆ ಈ ಮಠದ ಭವಿಷ್ಯವೇನು? ಹಿರಿಯ ಗುರುಗಳು ಹೇಳಿದ ಮಾತು ಸುಳ್ಳಾಯಿತೆ. ಸುಧೀಂದ್ರವೇ, ಗುರುಗಳೇ, ಶ್ರೀಹರಿ, ಗುರುಗಳೇ, ಮದುವೆಯೇ ಬೇಡ ಅಂತ ಹೇಳ್ತಿದ್ದ ವೆಂಕಟನಾಥನಿಗೆ ಮದುವೆಗೆ ಒತ್ತಾಯಿಸಿದ್ದೇ ನೀವು. ಈಗ ಅವನು ಸಂಸಾರವನ್ನು ಬಿಟ್ಟು ಹೊರಬರಲಾರೆ ಅಂತಿದ್ದಾನೆ. ಮುಂದೆ ಹೇಗೆ ಗುರುಗಳೇ? ಇದೆಲ್ಲ ಮೂಲರಾಮನ ನಿಯಮ ಸುಧೀಂದ್ರವೇ. ಅಂದರೆ ವೆಂಕಟನಾಥ ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳೋದಿಲ್ವೇ? ಈ ಮಠಕ್ಕೆ ಪೀಠಾಧಿಪತಿ ಆಗೋದಿಲ್ವೇ? ನಾನೆಷ್ಟೇ ಪರಿಪರಿಯಾಗಿ ಕೇಳ್ಕೊಂಡ್ರು ಅವನು ಒಪ್ಕೊಳ್ಳಿಲ್ಲ ಗುರುಗಳೇ. ಅವನು ಅಷ್ಟು ಸುಲಭವಾಗಿ ಹೇಗೆ ಒಪ್ಪುತ್ತಾನೆ ಸುಧೀಂದ್ರವೇ? ಹಾಗಾದ್ರೆ ವೆಂಕಟನಾಥ ಸನ್ಯಾಸ ದೀಕ್ಷೆ ಒಪ್ಪೋದಿಲ್ವೇ? ಸುಲಭವಾಗಿ ಒಪ್ಪೋದಿಲ್ಲ. ಅವನು ಯಾರು? ಮಹಾವಿಷ್ಣುವಿನ ಅಂಶ ಶಂಕುಕರ್ಣ. ಪ್ರಹ್ಲಾದನಾಗಿ ಜನ್ಮ ತಾಳಿದಾಗ ತಂದೆಯ ಒತ್ತಡಗಳಿಗೆ ಮಣಿಯಲಿಲ್ಲ. ತನ್ನ ತಂದೆಗೆ ಹರಿಯ ದರ್ಶನ ಮಾಡಿಸಿ ಜ್ಞಾನೋದಯ ಮಾಡಿಸಿದವನು. ದ್ವಾಪರ ಯುಗದಲ್ಲಿ ಬಾಹ್ಲೀಕ ರಾಜನಾಗಿ ಹುಟ್ಟಿ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಕಡೆ ಇದ್ದರೂ ತಾನು ಧರ್ಮದ ಪರ ಇರಬೇಕೆಂದು ಕೃಷ್ಣನನ್ನು ಬೇಡಿ ಭೀಮನಿಂದ ಮರಣ ಪಡೆದ ಮಹಾನುಭಾವ. ಈ ಕಲಿಯುಗದಲ್ಲಿ ಶ್ರೀ ವ್ಯಾಸರಾಜರಾಗಿ ಹುಟ್ಟಿ ತಿರುಪತಿಯ ಶ್ರೀನಿವಾಸನಿಗೆ ಪೂಜೆಯೇ ಇಲ್ಲದೆ ದಿಗ್ಬಂಧನಕ್ಕೆ ಒಳಗಾಗಿದ್ದಾಗ ಅದನ್ನು ಪರಿಹರಿಸಿ ಶ್ರೀನಿವಾಸನ ಪೂಜೆಗೆ ಅಣುವು ಮಾಡಿಕೊಟ್ಟ ಮಹಾನ್ ಪುರುಷ. ಅಷ್ಟು ಸುಲಭವಾಗಿ ಅವನು ಸನ್ಯಾಸವನ್ನು ಸ್ವೀಕರಿಸಲು ಒಪ್ಪುತ್ತಾನೆಯೇ? ಹಾಗಾದರೆ ಮುಂದೇನು ಗುರುಗಳೇ? ವೆಂಕಟನಾಥ ಸನ್ಯಾಸ ದೀಕ್ಷೆ ಸ್ವೀಕರಿಸೋದಿಲ್ವೇ? ಸ್ವೀಕರಿಸುತ್ತಾನೆ. ಆದರೆ ಅದು ಆ ಮಹಾತಾಯಿಯಿಂದ ಮಾತ್ರ ಸಾಧ್ಯ. ಗುರುಗಳೇ, ಯಾರು ಆ ಮಹಾತಾಯಿ? ಅವನ ಪೂರ್ವಜನ್ಮದ ತಾಯಿ ವಾಗ್ದೇವಿ. ತಾಯಿ ಸರಸ್ವತಿಯೇ? ಹೌದು. ಶಂಕುಕರ್ಣ ಶಾಪಕ್ಕೆ ಒಳಗಾಗಿ ಭೂಲೋಕಕ್ಕೆ ಬಂದು ಜನ್ಮ ತಾಳಲು ಒಪ್ಪದೆ ಚಿಂತಾಕ್ರಾಂತನಾಗಿದ್ದಾಗ ತಾಯಿ ಸರಸ್ವತಿ ಅವನಿಗೆ ಸಮಾಧಾನ ಹೇಳಿ, ನೀನು ಜವಾಬ್ದಾರಿಯನ್ನು ಮರೆತಿದ್ದಾಗ ನಾನು ಸೂಕ್ತ ಸಮಯದಲ್ಲಿ ಬಂದು ನಿನಗೆ ನೆನಪಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದಳು. ಓ, ಬಂದ್ರಾ? ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನೆನೆದವರ ಮನದಲ್ಲಿ ಅಂದಾಗೆ ನೀವೇ ಬಂದ್ಬಿಟ್ರಿ. ಇದೇ ಅಲ್ವಾ ಪ್ರೀತಿ ಅಂದ್ರೆ? ಅಯ್ಯೋ, ಇದ್ಯಾ ಕಣ್ಣಲ್ಲಿ ನೀರು? ಧೂಳು ಬಿತ್ತು ಅನ್ಸುತ್ತೆ. ಯಾಕೆ ಸರಸ್ವತಿ ನನ್ನ ಹಾಗೆ ನೋಡ್ತಿದ್ಯಾ? ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಯಾಕೋ ಬರ್ತಾ ಬರ್ತಾ ತೀರಾ ಹುಚ್ಚಿ ಆಗ್ತಾ ಇದೆಯಾ? ಏನು ಅಂದ್ರೆ, ನಿಮ್ಮನ್ನ ನೋಡ್ತಾನೆ ಇರಬೇಕು, ನಿಮ್ಮ ಜೊತೆ ಮಾತಾಡ್ತಾನೆ ಇರಬೇಕು. ಇದು ಹುಚ್ಚು ಅನ್ನೋದಾದ್ರೆ ಈ ಹುಚ್ಚು ಶಾಶ್ವತವಾಗಿದ್ಬಿಡ್ಲಿ. ಅದು ಬಿಡಿ, ಗುರುಗಳು ಬರ ಹೇಳಿದ್ರಲ್ಲ, ಏನು ವಿಷಯ? ನನ್ನ ಬಳಿ ಇನ್ಯಾವ ವಿಷಯ ಇರುತ್ತೆ ಸರಸ್ವತಿ? ಗ್ರಂಥ ರಚನೆ, ವ್ಯಾಖ್ಯಾನಗಳ ಬಗ್ಗೆ ಚರ್ಚೆ ಅಷ್ಟೇ. ಅದಿರ್ಲಿ, ನನಗೆ ತುಂಬಾ ಹಸಿವಾಗ್ತಾ ಇದೆ. ಬಡಿಸ್ತೀಯಾ? ಅಯ್ಯೋ, ನನ್ನ ಬುದ್ಧಿಗಿಷ್ಟು. ಬನ್ನಿ ಬಡಿಸ್.
ಶ್ರೀಹರಿ. ವೆಂಕಟನಾಥ, ಅಂದು ನೀನು ಹೊರಟಿದ್ದು ನೋಡಿ ಮತ್ತೆ ಬರುವುದೇ ಇಲ್ಲವೋ ಎಂದುಕೊಂಡಿದ್ದೆ. ಆದರೆ ಮೂಲರಾಮ ಬಿಡುತ್ತಾನೇನು? ಖಂಡಿತವಾಗಿಯೂ ಕರೆಸಿಕೊಳ್ಳುತ್ತಾನೆ. ಏಕೆಂದರೆ ನೀನು ಸಾಮಾನ್ಯದವನಲ್ಲ. ಗುರುಗಳೇ, ಮೊದಲನೇದಾಗಿ ತಮ್ಮಲ್ಲಿ ನನ್ನ ಒಂದು ಪ್ರಾರ್ಥನೆ. ಹೇಳು ವೆಂಕಟನಾಥ. ಗುರುಗಳೇ, ಅಂದು ನಿಮ್ಮ ಆಜ್ಞೆಯನ್ನು ಮೀರಿ ನಿಮ್ಮ ಉಪದೇಶವನ್ನು ನಿರ್ಲಕ್ಷಿಸಿ ಮನೆಗೆ ಹೊರಟು ಹೋದೆ. ನನ್ನ ನಡವಳಿಕೆಯಿಂದ ಖಂಡಿತ ನಿಮ್ಮ ಮನಸ್ಸಿಗೆ ನೋವಾಗಿದೆ. ನನ್ನ ಈ ಉದ್ದಟತನವನ್ನ ಕ್ಷಮಿಸಿಬಿಡಿ. ವೆಂಕಟನಾಥ, ನೀನು ಮನುಷ್ಯ ಸಹಜವಾಗಿ ನಡೆದುಕೊಂಡಿದ್ದೀಯ ಅಷ್ಟೇ, ಯಾವ ತಪ್ಪನ್ನೂ ಮಾಡಿಲ್ಲ. ಇನ್ನು ಕ್ಷಮೆ ಕೇಳುವುದೇನು ಬಂತು?